ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 10C ಯನ್ನ ಗಮನಿಸಿ. ನಮ್ಮ ದೇಶದಲ್ಲಿ ಗ್ರಹ ವಿದ್ಯುತ್ ಮಂಡಲದ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವಿನ ವಿಭವಾಂತರ ಎಷ್ಟು? ನಮ್ಮ ದೇಶದಲ್ಲಿ ಗ್ರಹ ವಿದ್ಯುತ್ ಮಂಡಲದಲ್ಲಿ ಸಜೀವ ತಂತಿಯನ್ನ ಘನ ಇದು ಸಜೀವ ತಂತಿ ಅನ್ನುವಂತಹದ್ದು ಘನ ವಿದ್ಯುತ್ ಅಂಶಗಳನ್ನ ಹೊಂದಿರುವಂತಹದ್ದಾಗಿದೆ. ಅದನ್ನ ಕೆಂಪು ಅವಾಹಕ ಹೊದಿಕೆಯಿಂದ ಸುತ್ತಿರ್ತಾರೆ. ತಟಸ್ಥ ತಂತಿ ಅನ್ನುವಂಥದ್ದು ಋಣ ವಿದ್ಯುತಾವೇಶಗಳನ್ನ ಅದನ್ನ ಕಪ್ಪು ಅವಾಹಕ ಹೊದಿಕೆಯಿಂದ ಸುತ್ತಿರ್ತಾರೆ. ನೀವು ಮನೆಯಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಈಗ ನಮ್ಮ ದೇಶದಲ್ಲಿ ಗ್ರಹ ವಿದ್ಯುತ್ ಮಂಡಲದ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವಿನ ವಿಭವಾಂತರ ಎಷ್ಟು ಅಂತ ಕೇಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ವಿಭವಾಂತರ ಎಷ್ಟು? 220 ವೋಲ್ಟ್. ಇದು 220 ವೋಲ್ಟ್. ಅಂದ್ರೆ ಯಾವ ತರ? 1 ಕೂಲಂ ಚಾರ್ಜ್ ಆವೇಶ ಏನಿದೆ ಅದು ಒಂದು ತುದಿಯಿಂದ ಮತ್ತೊಂದು ತುದಿ ಹೋಗ್ತಾ ಇದೆ ಅಂದ್ರೆ ಅದು 220 ಜೌಲ್ನಷ್ಟು ಶಕ್ತಿಯನ್ನ ಒದಗಿಸ್ತಾ ಇದೆ ಅಂತ 20 ವೋಲ್ಟ್. ಒಂದು ತುದಿಯಿಂದ ಇನ್ನೊಂದು ತುದಿಗೆ ಈಗ ವಿದ್ಯುತ್ 1 ಕೂಲಂ ಆವೇಶವನ್ನ ಹರಿಸ್ಲಿಕ್ಕೆ ಎಷ್ಟು ಶಕ್ತಿ ಬೇಕು? 220 ಜೂಲ್ನಷ್ಟು ಶಕ್ತಿ ಬೇಕು ಅಂತದನ್ನ 220 ವೋಲ್ಟ್ ಅಂತ ತೋರಿಸುತ್ತೆ. ಹಾಗಿದ್ರೆ 220 ವೋಲ್ಟೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತ ಕೇಳಿದ್ರೆ, 220 ವೋಲ್ಟ್ ಏನ್ ಮಾಡುತ್ತೆ? ಹೆಚ್ಚಿನ ಉಷ್ಣ ಬಿಡುಗಡೆಯಾಗದೆ ಇರೋ ತರ. ಈಗ 220 ವೋಲ್ಟ್ ಅನ್ನು ಉಪಯೋಗಿಸೋದ್ರಿಂದ ಇಲ್ಲಿ ಹೆಚ್ಚಿನ ಉಷ್ಣ ಬಿಡುಗಡೆಯಾಗುವುದಿಲ್ಲ ಅನ್ನೋದನ್ನ ಕಂಡ್ಕೊಂಡ್ರು. ಜೊತೆಗೆ ಈಗ ಕೆಲವೊಂದು ಗೃಹೋಪಯೋಗಿ ಗೀಸರ್ ಇರಬಹುದು, ಫ್ಯಾನ್ ಇರಬಹುದು, ಇವೆಲ್ಲ ಇದರಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ವು 220 ವೋಲ್ಟ್ ನಲ್ಲಿ. ಹಾಗಾಗಿ ಈ ಎಲ್ಲಾ ಅಂಶಗಳನ್ನ ಗಮನಿಸಿ ಹಾಗೆ ಅದನ್ನ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಲ್ಲ ವಿದ್ಯುತ್ತನ್ನ. ಇದೆಲ್ಲದಕ್ಕೂ ಅನುಕೂಲವಾಗುವಂತ ರೀತಿಯಲ್ಲಿ 220 ವೋಲ್ಟ್ ಆಯ್ಕೆ ಮಾಡಿ. ಹಾಗೆ ನಮ್ಮ ದೇಶದಲ್ಲಿ ಗ್ರಹ ವಿದ್ಯುತ್ ಮಂಡಲದ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವಿನ ವಿಭವಾಂತರ 220 ವೋಲ್ಟ್ ಇರುತ್ತೆ. ಥ್ಯಾಂಕ್ ಯು.